ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನನ್ನದೇ ಶೈಲಿಯಲ್ಲಿ ಗೋಲಿ ಕಡುಬನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸಬ್ಸಿಗೆ ಸೊಪ್ಪು ಮತ್ತು ಸೋರೆಕಾಯಿನ ಬಳಸ್ಕೊಂಡು ನಾನು ಬೆಳಗಿನ ಒಳ್ಳೆ ಬ್ರೇಕ್ಫಾಸ್ಟನ್ನು ಮಾಡ್ತಾ ಇದ್ದೀನಿ. ಅದು ಆರೋಗ್ಯಕರವಾದಂಥ ಒಂದು ಬ್ರೇಕ್ಫಾಸ್ಟನ್ನು ಮಾಡ್ತಾ ಇದ್ದೀನಿ. ಇವತ್ತು ಗೋಲಿ ಕಡುಬು ಮಾಡಲಿಕ್ಕೆ ನಾನು ಸೋರೆಕಾಯಿನ ತೊಗೊಂಡಿದ್ದೀನಿ. ಒಂದು ಸೋರೆಕಾಯಿನಲ್ಲಿ ನಾನು ಸುಮಾರು 1/4 ಭಾಗ ತೊಗೊಂಡಿದ್ದೀನಿ. ಬರೀ ಇಬ್ಬರಿಗೆ ತಿಂಡಿ, ಅದಕ್ಕೋಸ್ಕರ ಚೆನ್ನಾಗಿ ಸಿಪ್ಪೆನ ತೆಗೆದು ತೊಳೆದಿದ್ದಾಯಿತು. ಇವಾಗ ಇದನ್ನೆಲ್ಲ ತುರ್ಕೊಂಡು ಈ ತರಕಾರಿನೆಲ್ಲ ಕಟ್ ಮಾಡಿಕೊಂಡು ನಿಮಗೆ ನಾನು ಸಿಗ್ತೀನಿ. ಈಗ ನಾನು ಗೋಲಿ ಕಡುಬು ಮಾಡಲಿಕ್ಕೆ ಬೇಕಾದಂಥ ತಯಾರಿ ಎಲ್ಲ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ತೆಂಗಿನಕಾಯಿ ಮತ್ತು ಸೋರೆಕಾಯಿನ ತುರಿದಿಟ್ಕೊಂಡಿದ್ದೀನಿ. ಎಲ್ಲ ತರಕಾರಿನೂ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಒಂದರಲ್ಲಿ 1/4 ಭಾಗ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರೆ ಜಾಸ್ತಿನ ಬಳಸ್ಕೊಳ್ಳಿ. ನಾನು ಇಷ್ಟೇ ತೊಗೊಂಡಿರೋದು. ಇಷ್ಟರಲ್ಲಿ ನಮಗೆ ಇಬ್ಬರಿಗೆ ತಿಂಡಿ ಆಗುತ್ತೆ. ಈಗ ಇದಕ್ಕೆ ನಾನು ಬೇಕಾಗಿರೋವಂಥ ಹಿಟ್ಟನ್ನ ಕಲಿಸ್ಕೋಬೇಕು. ಅದಕ್ಕೆ ನಾನು ನೀರು ಇಟ್ಕೊತಾ ಇದ್ದೀನಿ. ನೀರೇನು ಒಂದು ಅಂದಾಜಲ್ಲಿ ಇಟ್ಕೊತೀನಿ. ನಾನು ಅಳತೆ ಏನು ಮಾಡಿಲ್ಲ, ನೀರು ಇಟ್ಕೊಂಡಿದ್ದೀನಿ. ಇಷ್ಟು ಅಳತೆ ಏನಿಲ್ಲ ಇದಕ್ಕೆ. ನಾನು ಇಬ್ಬರಿಗೆ ತಿಂಡಿ ಮಾಡ್ತಾ ಇರೋದ್ರಿಂದ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. 1 ಕಪ್ ಅಕ್ಕಿ ಹಿಟ್ಟಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಣಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀರು ಚೆನ್ನಾಗಿ ಕುದಿಬೇಕು. ಸೇಮ್ ರೊಟ್ಟಿ ಹಿಟ್ಟಿಗೆ ಇಟ್ಟು ಕಲಿಸ್ಕೊತೀವಲ್ವ, ಆ ರೀತಿ ಚೆನ್ನಾಗಿ ಕುದಿಯೋ ಅಂಥ ನೀರನ್ನ ಹಾಕ್ಕೋಬೇಕು ಈ ಗೋಲಿ ಕಡುಬಿಗೆ. ಹಿಟ್ಟನ್ನು ಪೂರ ತೆಳು ಮಾಡ್ಕೋಬೇಡಿ, ಯಾಕೆಂದರೆ ನಾವು ಇದಕ್ಕೆ ತರಕಾರಿನೂ ಸೇರಿಸ್ಕೊಳ್ಳೋದ್ರಿಂದ ಪೂರ ನೀರನ್ನ ಮಾಡ್ಕೋಬೇಡಿ. ಈ ರೀತಿ ಸ್ವಲ್ಪ ಉದ್ದುದ್ರಾಗಿರಬೇಕು. ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊತೀನಿ, ಯಾಕೆಂದರೆ ತುಂಬ ತೆಳುವಾದರೆ ಕೈಗೆ ಅಂಟುತ್ತೆ. ತರಕಾರಿಲೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಈ ರೀತಿ ಪುಡಿ ಪುಡಿಯಾಗಿ ಉದುರಬೇಕು. ಆ ರೀತಿ ಇರುವಾಗ ನಾವು ತುರಿದಿಟ್ಕೊಂಡಿರೋಂಥ ಸೋರೆಕಾಯಿ ಮತ್ತು ಸಬ್ಸಿಗೆ ಸೊಪ್ಪನ್ನ ಸೇರಿಸ್ಕೊತೀನಿ. ಬೇರೆ ಇನ್ನೇನು ಸೇರಿಸಲ್ಲ. ಇವಾಗ ಸಬ್ಸಿಗೆ ಸೊಪ್ಪು ಮತ್ತು ಸೋರೆಕಾಯಿ ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ರೊಟ್ಟಿ ಹಿಟ್ಟಿನ ಅದಕ್ಕೆ ಹಿಟ್ಟನ್ನು ಕಲಿಸ್ಕೊತೀನಿ. ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಹಿಟ್ಟನ್ನ ಚೆನ್ನಾಗಿ ಮಿದ್ದು ಕಲಿಸಿದ್ದಾಯಿತು. ನೋಡಿ, ಈ ರೀತಿ ಹಿಟ್ಟು ರೆಡಿ ಆಯಿತು. ನಾನಿಲ್ಲಿ ದಿನನಿತ್ಯ ಸ್ಟೀಮರ್ ಬಳಸ್ತೀನಲ್ವ ಮೋಮೋಸ್ ಮಾಡಲಿಕ್ಕೆ, ಅದೇ ಸ್ಟೀಮರ್ಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಅದೇ ಸ್ಟೀಮರ್ನ ಉಪಯೋಗಿಸ್ತಾ ಇದ್ದೀನಿ. ನಿಮಗೆ ಸ್ಟೀಮರ್ ಇಲ್ಲ ಅಂದರೆ ಇಡ್ಲಿ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು, ತುಂಬ ಈಸಿಯಾಗಿ. ಇದಕ್ಕೆ ನಾನು ಎಣ್ಣೆ ಹಚ್ಚಿದ್ದೀನಲ್ವ, ಅದರಲ್ಲೇ ಸ್ವಲ್ಪ ಎಣ್ಣೆನ ಸೇರಿಸ್ಕೊತೀನಿ, ಕೈಗೆ ಹಚ್ಕೊತೀನಿ. ಯಾವುದೇ ರೀತಿ ಜಾಸ್ತಿ ಎಣ್ಣೆ ಬೇಕಾಗಲ್ಲ ಇದಕ್ಕೆ. ಬಹಳ ಪುಟ್ಟು ಉಂಡೆಗಳನ್ನಾಗಿ ಮಾಡ್ತೀನಿ ನಾನು, ಯಾಕೆಂದರೆ ಬೇಗ ಬೇಯುತ್ತೆ ಕೂಡ. ತುಂಬ ದೊಡ್ಡ ಉಂಡೆ ಆದರೆ ಅಷ್ಟು ಚೆನ್ನಾಗಾಗಲ್ಲ, ಯಾಕೆಂದರೆ ಬೆಂದ ಮೇಲೆ ಇದು ಸ್ವಲ್ಪ ದಪ್ಪ ಆಗುತ್ತೆ. ಹಂಗಾಗಿ ನಾನು ಪುಟ್ಟು ಆಕಾರದಲ್ಲಿ ಈ ಉಂಡೆಗಳನ್ನು ಮಾಡ್ಕೊತೀನಿ. ನಾನು ತಗೊಂಡಿರೋ ಹಿಟ್ಟಲ್ಲಿ 2-3 ಜನ ಅಂತೂ ಖಂಡಿತ ತಿನ್ಬೋದು. ನಮಗೆ ಇನ್ನು ಟೀ ಟೈಮಲ್ಲೂ ಕೂಡ ನಾವು ಇದನ್ನು ಮಿಕ್ಸಿಟ್ಟು ತಿಂತೀವಿ, ಚೆನ್ನಾಗಿರುತ್ತೆ. ಈಗ ನಾನು ಎಲ್ಲ ಗೋಲಿ ಕಡುಬುಗಳನ್ನು ಈ ರೀತಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಸ್ಟೀಮ್ ಮಾಡ್ಕೋಬೇಕು. 15-17 ನಿಮಿಷದವರೆಗೂ ಕರೆಕ್ಟಾಗಿ ಟೈಮ್ ನೋಡಿಕೊಂಡು ನಾನು ಇದನ್ನು ಸ್ಟೀಮ್ ಮಾಡ್ಕೊಂಡು ಚೆನ್ನಾಗಿ ಸ್ಟೀಮ್ ಆದಮೇಲೆ ಇದನ್ನು ಹಾಗೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಸ್ಟೀಮರ್ಗೆ ಇದೊಂದು ಪ್ಲೇಟ್ನ ಇಡ್ತಾ ಇದ್ದೀನಿ. ನೀರನ್ನ ನಾನು ಸ್ವಲ್ಪ ಕಾಯ್ಲಿಕ್ಕೆ ಇಟ್ಟಿದ್ದೆ, ನೀರೇನು ಕುದಿ ಬರೋದು ಬೇಡ. ಇವಾಗ ನಾನು ಸ್ಟೀಮರ್ನ ಮುಚ್ಚಿ ಇಡ್ತಾ ಇದ್ದೀನಿ ಕರೆಕ್ಟಾಗಿ ಟೈಮ್ ನೋಡಿಕೊಂಡು. ಜೊತೆಗೆ ನಾನು ಇದಕ್ಕೆ ಒಂದು ಚಟ್ನಿ ಕೂಡ ಮಾಡ್ತಾಯಿದ್ದೀನಿ. ಗ್ರೀನ್ ಚಟ್ನಿ ಆದರೆ ತುಂಬ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಎಲ್ಲ ಬಳಸಿ ಚಟ್ನಿ ಬೇಡ ಇದಕ್ಕೆ. ಸ್ವಲ್ಪ ಕಡಲೆಬೀಜನ, ಒಂದು ಇಡೀ ಕಡಲೆಬೀಜನ ಹುರಿದು ಸೇರಿಸ್ಕೊತಾ ಇದ್ದೀನಿ. 2 ಹಸಿಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕಷ್ಟು ಉಪ್ಪು ಖಾರ ನಿಮ್ಮ ರುಚಿಗೆ ಅನುಗುಣವಾಗಿರಲಿ. ಅದ್ರ ಜೊತೆ ನಾನು 1 ಹಿಡಿ ಆಗೋಷ್ಟು ಪುದೀನ ಸೊಪ್ಪು, 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸೇರಿಸ್ಕೊತಾ ಇದ್ದೀನಿ. ಅದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಹೋಳಾಗುವಷ್ಟು ನಿಂಬೆ ರಸ, ಈ ಬೀಜ ಬಿತ್ತು ತೆಗೆದಾಕ್ತೀನಿ ನಾನು. ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ತೀನಿ. ಯಾವಾಗಲೂ ಅಂದ್ಕೊತೀನಿ ನಾನು ಈ ನಿಂಬೆ ಹಣ್ಣು ಹಿಂಡುವಾಗ. ನೋಡಿ, ಚಟ್ನಿ ರೆಡಿ ಆಯಿತು. ಈ ಒಂದು ಚಟ್ನಿ ಭಾಳ ಟೇಸ್ಟಿಯಾಗಿರುತ್ತೆ. ಈಗ ಟೈಮ್ ಆಯಿತು,
ಗೋಲಿ ಕಡುಬು ಯಾವ ಮಟ್ಟಕ್ಕೆ ಘಮ ಘಮ ಅಂತ ಇದೆ ಕಣ್ರಿ. ಸಬ್ಸಿಗೆ ಸೊಪ್ಪು ಸೋರೆಕಾಯಿ ಎಲ್ಲ ಹಾಕಿದ್ದೀವಲ್ಲ, ಭಾಳ ಚೆನ್ನಾಗಿರುತ್ತೆ. ಒಂದು ಆರೋಗ್ಯಕರವಾದಂಥ ತಿಂಡಿ ಇದು. ಹಳ್ಳಿ ಕಡೆ ಮಾಡೋವಂಥ ಆರೋಗ್ಯಕರವಾದಂಥ ತಿಂಡಿ. ನೋಡಿ, ಕೈಗೆ ಸ್ವಲ್ಪನೂ ಅಂಟೋದಿಲ್ಲ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಬೆಂದಿದೆ. ಇದಕ್ಕೆ ಇವಾಗ ನಾನು ಒಗ್ಗರಣೆ ಮಾಡ್ಕೊತೀನಿ. ಒಗ್ಗರಣೆ ಮಾಡಲಿಕ್ಕೆ ನಾನು ಇಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ. ಒಂದು 2 ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಕಾದ ತಕ್ಷಣ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಆಮೇಲೆ 1 ಟೀ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ಈಗ ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಚಿಟಪಟ ಅಂತ ಸಿಡಿದ ತಕ್ಷಣ ಇದಕ್ಕೆ ನಾನು ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ. ನಿಮ್ಗೆ ಈರುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಮ್ಮನೇಲಿ ಈರುಳ್ಳಿ ಹಾಕಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ, ಹಂಗಾಗಿ ನಾನು ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಒಂಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು, ಹಸಿ ಸ್ಮೆಲ್ ಇರಬಾರ್ದು. ಈರುಳ್ಳಿ ಹಾಕಿ ಕೂಡ ಒಮ್ಮೆ ಟ್ರೈ ಮಾಡಿ, ಬಹಳ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಈರುಳ್ಳಿ ಎಲ್ಲ ಒಂಬಣ್ಣ ಬಂದಿದ್ದಾಯಿತು. ನಾನು ಇದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಗೋಲಿ ಕಡುಬನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಕೊಟ್ಟ ನಂತರ ನಾನು ಎತ್ತಿಟ್ಕೊಂಡಿರೋಂಥ 1 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೀನಿ. ನಾವು ತೆಂಗಿನಕಾಯಿ ತುರಿನ ಈ ರೀತಿ ಕಡುಬುಗಳು ಮಾಡಿದ್ರೆ ಚೆನ್ನಾಗಿ ಬಳಸ್ತೀವಿ, ನಮಗಿಷ್ಟ ಆಗುತ್ತೆ. ಫ್ರೆಶ್ ಆಗಿ ತುರಿದಂಥ ತೆಂಗಿನಕಾಯಿ ತುರಿನ ಬಳಸಿ, ಭಾಳ ಚೆನ್ನಾಗಿರುತ್ತೆ. ಈಗ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನು ಸ್ಟವ್ನ ಆಫ್ ಮಾಡಿಬಿಟ್ಟೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಭಾಳ ಟೇಸ್ಟಿಯಾಗಿತ್ತು. ನಾವಂತೂ ಸಂಜೆ ಟೀ ಟೈಮಲ್ಲಿ ಬೇರೆ ಏನೂ ಸ್ನ್ಯಾಕ್ಸ್ ತಿಂತಾ ಇರಲಿಲ್ಲ, ಈ ಥರ ಮಾಡಿಟ್ಕೊಂಡು ಇದನ್ನೇ ತಿಂತಾ ಇದ್ವಿ. ಭಾಳ ಚೆನ್ನಾಗಿರುತ್ತೆ. ಇದು ತರಕಾರಿ ಎಲ್ಲ ಹಾಕಿರೋದ್ರಿಂದ ಭಾಳ ರುಚಿಯಾಗಿರುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಸೋರೆಕಾಯಿ ಮತ್ತು ಸಬ್ಸಿಗೆ ಸೊಪ್ಪೆಲ್ಲ ಹಾಕಿದ್ದೀನಲ್ವಾ, ಚೆನ್ನಾಗಿರುತ್ತೆ ಈ ಟೇಸ್ಟು. ಅದಕ್ಕೆ ಈ ಚಟ್ನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.